ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಮೈಸೂರಿನ ಖಾಸಗಿ ವಸತಿ ಶಾಲೆಗೆ ಬಾಂಬ್ ಬೆದರಿಕೆ ಬಂದಿದೆ. ಜ್ಞಾನ ಸರೋವರ ಇಂಟರ್ನ್ಯಾಷನಲ್ ವಸತಿ ಶಾಲೆಗೆ ಈ ಒಂದು ಬೆದರಿಕೆ. ಮೈಸೂರು ತಾಲೂಕು ಬುಗತಗಳ್ಳಿ ಗ್ರಾಮದಲ್ಲಿರುವಂತಹ ವಸತಿ ಶಾಲೆ ಇಮೇಲ್ ಮುಖಾಂತರವಾಗಿ ಬಾಂಬ್ ಬೆದರಿಕೆಯ ಸಂದೇಶವನ್ನು ರವಾನಿಸಲಾಗಿದೆ. 2023 ಹೈದರಾಬಾದ್ ಅತ್ಯಾಚಾರ ಕೇಸ್ನ ಸಂಬಂಧ ಬೆದರಿಕೆ ಬಂದಿದೆ. ಪ್ರಕರಣದ ಬಗ್ಗೆ ಪೊಲೀಸ್ ಕ್ರಮ ಕೈಗೊಳ್ಳದಿದ್ರೆ ಬಾಂಬ್ ಸ್ಫೋಟ ಮಾಡಬೇಕಾಗುತ್ತೆ ಅನ್ನುವಂತೆ ಎಚ್ಚರಿಕೆ ನೀಡಿದರು. ಮಕ್ಕಳಿಗೆ ಹಾನಿ ಮಾಡುವುದಕ್ಕೆ ಸ್ಫೋಟಿಸಲಾಗುವುದು ಅಂತ ಇಲ್ಲಿ ಉಲ್ಲೇಖಿಸಲಾಗಿದೆ. ಮೈಸೂರು ಎಸ್ಪಿಗೆ ದೂರನ್ನ ನೀಡಿದ್ದಾರೆ ಶಾಲಾ ಆಡಳಿತ ಮಂಡಳಿಯವರು. ಇದೊಂದು ಸ್ವಲ್ಪ ಆತಂಕಕ್ಕೆ ಕಾರಣವಾಗಿದೆ. ಯಾಕಂದರೆ ಪೊಲೀಸರು ಕ್ರಮ ಕೈಗೊಳ್ಳಬೇಕು, ತನಿಖೆ ಅನ್ನೋದಾಗಬೇಕು ಅಂತ ಇಲ್ಲ ಅಂತ ಹೇಳಿದರೆ ನಾವು ಬಾಂಬ್ ಬ್ಲಾಸ್ಟ್ ಮಾಡಬೇಕಾಗತ್ತೆ ಅಂತ ಬೆದರಿಕೆ ಹಾಕಲಾಗಿದೆ. ಇದೇ ಮೊದಲ ಬಾರಿಗೆ ಅಂತ ಕಾಣುತ್ತೆ. ಈ ಥರದೊಂದು ಪ್ರಕರಣದ ತನಿಖೆ ಆಗಬೇಕು ಅಂತ ಬಾಂಬ್ ಬ್ಲಾಸ್ಟ್ ಮಾಡಬೇಕಾಗತ್ತೆ ಅಂತ ಮೇಲ್ ಬಂದಿರೋದು. 2023 ಹೈದರಾಬಾದ್ ಅತ್ಯಾಚಾರ ಕೇಸ್. ಈ ಅತ್ಯಾಚಾರ ಕೇಸ್ಗೆ ಸಂಬಂಧಪಟ್ಟಂತೆಯೇ ಈ ಬೆದರಿಕೆ ಬಂದಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಹೇಗೆ ನಡೀತಾ ಇದೆ, ಮೇಲ್ ಯಾರು ಮಾಡಿದ್ದಾರೆ, ಇದ್ರ ಬಗ್ಗೆ ಏನು ಮಾಹಿತಿ ಸಿಕ್ಕಿದೆ, ಈ 2023 ಹೈದರಾಬಾದ್ ಅತ್ಯಾಚಾರ ಕೇಸ್ ಕಥೆಗೇನು, ಅದರ ತನಿಖೆ ಹೇಗೆ ನಡೆದಿದೆ, ಯಾಕೆ ಈ ಕಾರಣಕ್ಕಾಗಿಯೇ ಬಾಂಬ್ ಇಡ್ತೀವಿ ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ, ಎಲ್ಲವೂ ಕೂಡ ಪ್ರಶ್ನೆ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್. ಇಲ್ಲಿವರೆಗೂ ಬಾಂಬ್ ಬೆದರಿಕೆ ಕರೆಗಳು ಅಥವಾ ಇಮೇಲ್ಸ್ ಇದೆಲ್ಲ ಬಂದಿದ್ದು ನಾವು ನೋಡಿದ್ದೀವಿ. ಬಟ್ ಇದೊಂದು ಡಿಫ್ರೆಂಟ್ ಆದಂಥ ಕೇಸಸ್. ಒಂದು ಕೇಸ್ನ ತನಿಖೆಗೆ ಸಂಬಂಧಪಟ್ಟಂತೆ ಈ ಥರ ಹೇಳ್ತಾ ಇದ್ದಾರೆ. ಆ ಕೇಸ್ನ ಹಿನ್ನೆಲೆ ಏನು, ಆ ಕೇಸ್ಗೂ ಈ ಸ್ಕೂಲ್ಗೂ ಸಂಬಂಧ ಏನು, ಈ ಬಗ್ಗೆ ಏನಿದೆ ಮಾಹಿತಿ? ನೀತಿ, ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪರಿಶೀಲನೆ ಮಾಡ್ಲಿಕ್ಕೆ ಜೊತೆಗೆ ಮಾಹಿತಿಯನ್ನ ಪಡೆದುಕೊಳ್ಳಿಕ್ಕೆ ಸಲುವಾಗಿ ಈಗ ಮೈಸೂರು ಎಸ್ಪಿ ಅದಕ್ಕೆ ಭೇಟಿಯನ್ನ ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಯಾಕೆಂತ ಹೇಳಿದ್ರೆ ಎಸ್ಪಿ ಅವರಿಗೇನೆ ಈ ಒಂದು ಲಿಖಿತ ದೂರನ್ನ ನೀಡತಕ್ಕಂಥ ಒಂದು ಕೆಲಸವನ್ನ ಶಾಲಾ ಆಡಳಿತ ಮಂಡಳಿ ಮಾಡಿರ್ತಕ್ಕಂಥದ್ದು. ಮುಖ್ಯವಾಗಿ ಜ್ಞಾನ ಸರೋವರ ಇಂಟರ್ನ್ಯಾಷನಲ್ ವಸತಿ ಶಾಲೆ ಏನಿದೆ, ಈ ಒಂದು ಶಾಲೆಗೆ ಬೆದರಿಕೆ ಬಂದಿರತಕ್ಕಂಥದ್ದು. ಈ ಒಂದು ಬಾಂಬ್ ಬೆದರಿಕೆ ಬಂದ ತಕ್ಷಣ ಒಂದು ರೀತಿ ಅಲ್ಲಿ ಇರ್ತಕ್ಕಂಥವರೆಲ್ಲರೂ ಕೂಡ ಆತಂಕಗೊಳಗಾಗ್ತಾರೆ. ತಕ್ಷಣ ಅವರು ಆ ಎಸ್ಪಿ ಕಚೇರಿಗೆ ಭೇಟಿ ನೀಡಿ ಅಲ್ಲಿ ಆ ದೂರನ್ನ ನೀಡಿರ್ತಕ್ಕಂಥ ಒಂದು ಕೆಲಸವನ್ನ ಮಾಡಿರ್ತಕ್ಕಂಥದ್ದು. ಇನ್ನು ಪ್ರಮುಖವಾಗಿ ಮೈಸೂರು ತಾಲೂಕು ಬುಗತಗಳ್ಳಿ ಗ್ರಾಮದಲ್ಲಿ ಒಂದು ವಸತಿ ಶಾಲೆ ಇರತಕ್ಕಂಥದ್ದು. ಇನ್ನು ಇಮೇಲ್ ಮೂಲಕ ಬೆದರಿಕೆ ಸಂದೇಶ ಕಳಿಸ್ತಕ್ಕಂಥ ಒಂದು ಕೆಲಸವನ್ನ ಆರೋಪಿಗಳು ಮಾಡಿರ್ತಕ್ಕಂಥದ್ದು. ಈ ಒಂದು ಬೆದರಿಕೆಯ ಒಂದು ಹಿನ್ನೆಲೆಯನ್ನು ನೋಡಿದಂತಹ ಸಂದರ್ಭದಲ್ಲಿ 2023 ಹೈದರಾಬಾದ್ ನಲ್ಲಿ ನಡೆದಂತಹ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಬಾಂಬ್ ಬೆದರಿಕೆ ಇದೆ ಅನ್ನೋದು ಮುಖ್ಯವಾದಂತಹ ಒಂದು ಅಂಶ ಆಗಿರ್ತಕ್ಕಂಥದ್ದು. ಹೀಗಾಗಿ ಈ ಪ್ರಕರಣದ ಬಗ್ಗೆ ಪೊಲೀಸರು ಕ್ರಮ ಕೈಗೊಳ್ಳಿಲ್ಲ ಅಂದ್ರೆ ಸಾಕಷ್ಟು ಹಾನಿಯಾಗುವಂತಹ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಜೊತೆಗೆ ಮಕ್ಕಳಿಗೆ ಹಾನಿ ಮಾಡುವಂತಹ ಉದ್ದೇಶದಿಂದಾಗಿ ಈ ತರದ ಒಂದು ಆ ಬಾಂಬ್ ಸ್ಫೋಟವನ್ನು ಮಾಡತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅಂತ ಹೇಳಿ ಅಲ್ಲಿ ಆ ಇಮೇಲ್ ಮೂಲಕ ಏನು ಆರೋಪಿ ಕಳಿಸಿರ್ತಕ್ಕಂಥದ್ದರ ಇಮೇಲ್ ನಲ್ಲಿ ಇರ್ತಕ್ಕಂಥದ್ದು. ಹೀಗಾಗಿ ಎಸ್ಪಿ ಅವರು ಏನು ಖುದ್ದು ಅಲ್ಲಿಗೆ ಭೇಟಿಯನ್ನು ನೀಡುವ ಮುಖಾಂತರ ಎಸ್ಪಿ ವಿಷ್ಣುವರ್ಧನ್ ಅವರು ಜೊತೆಗೆ ಅವರ ತಂಡ ಅಲ್ಲಿಗೆ ಭೇಟಿಯನ್ನು ಕೊಟ್ಟು ಅಲ್ಲಿ ಮಾಹಿತಿಯನ್ನು ಪಡೆದುಕೊಳ್ತಕ್ಕಂಥ ಒಂದು ಕೆಲಸ, ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ತನಿಖೆಯನ್ನು ಕೂಡ ಆರಂಭಿಸಿರ್ತಕ್ಕಂಥದ್ದು. ಏನು ಬಾಂಬ್ ಬೆದರಿಕೆ ಅಂದ ತಕ್ಷಣ ಒಂದು ರೀತಿ ಆತಂಕ ಉಂಟಾಗುತ್ತೆ. ಯಾಕೆಂತ ಹೇಳಿದ್ರೆ ಮೈಸೂರಿನಲ್ಲಿ ಈ ತರದ ಒಂದು ಘಟನೆ ನಡೆದಂತಹ ಸಂದರ್ಭದಲ್ಲಿ ಯಾಕೆಂತ ಹೇಳಿದ್ರೆ ಮೈಸೂರನ್ನ ಮತ್ತೆ ಪೆನ್ಷನರ್ಸ್ ಪ್ಯಾರಡೈಸ್ ಅಂತ ಕರೀತಾರೆ. ಈ ಒಂದು ಮೈಸೂರಿನಲ್ಲಿ ಈ ತರದ ಒಂದು ಬಾಂಬ್ ಬೆದರಿಕೆ ನಡೆದಂತಹ ಸಂದರ್ಭದಲ್ಲಿ ಒಂದು ರೀತಿ ಆತಂಕಕ್ಕೊಳಗಾಗಿರ್ತಕ್ಕಂಥದ್ದು. ಹೀಗಾಗಿ ಆ ಪೊಲೀಸರು ಅವರಿಗೆ ಒಂದಷ್ಟು ಭರವಸೆಯನ್ನು ಕೊಡುವ ಮುಖಾಂತರ ಅಲ್ಲಿ ಹೆಚ್ಚಿನ ಪೊಲೀಸನ್ನ ಬೀಟ್ ಮಾಡತಕ್ಕಂಥ ಒಂದು ಕೆಲಸವೂ ಕೂಡ ಮುಂದಾಗಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈಗ ತನಿಖೆಯನ್ನು ಕೂಡ ಕೈಗೊಂಡಿರ್ತಕ್ಕಂಥದ್ದು. ನೀತಿ, ಥ್ಯಾಂಕ್ ಯು ಪುನೀತ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.